ಸಾಧಾರಣ ಕಾಲದ 25ನೆಯ ಭಾನುವಾರ. ಮೊದಲನೆಯ ವಾಚನ ಸುಜ್ಞಾನ ಗ್ರಂಥದಿಂದ ವಾಚನ. ನೀತಿವಂತನಿಗಾಗಿ ಹೊಂಚು ಹಾಕೋಣ ಬಲೆಯೊಡ್ಡಿ, ಅವನು ನಮಗೊಂದು ಪೀಡೆ, ನಮ್ಮ ನಡತೆಗೆ ಅಡ್ಡಿ. ಆರೋಪಿಸುತ್ತಾನೆ ಧರ್ಮಕ್ಕೆ ವಿರುದ್ಧ ಪಾಪ ಕಟ್ಟಿಕೊಂಡವೆಂದು, ದೂಷಿಸುತ್ತಾನೆ ಸಂಪ್ರದಾಯದ ವಿರುದ್ಧ ಪಾಪ ಮಾಡಿದವೆಂದು. ಅವನ ಮಾತುಗಳೇ ಸತ್ಯವೇನೋ ನೋಡೋಣ, ಅವನ ಜೀವಾದ್ಯಂತ ಗತಿ ಏನೆಂದು ಪರೀಕ್ಷಿಸೋಣ. ನೀತಿವಂತ ದೇವಪುತ್ರನಾಗಿದ್ದರೆ ದೇವರು ಅವನಿಗೆ ನೆರವಾಗಬೇಕು, ಶತ್ರುಗಳ ಕೈಯಿಂದ ಅವನನ್ನು ತಪ್ಪಿಸಿ ಕಾಪಾಡಬೇಕು. ಅಂಥವನನ್ನು ಹಿಂಸಿಸಿ ಪೀಡಿಸಿ ಪರೀಕ್ಷಿಸೋಣ, ಅವನಲ್ಲಿ ಸೌಜನ್ಯ ಎಷ್ಟಿದೆ ಎಂದು ತಿಳಿಯೋಣ. ಅನ್ಯಾಯದೆದುರು ತಾಳ್ಮೆ ಎಷ್ಟಿದೆ ಎಂದು ಶೋಧಿಸೋಣ. ಅವಮಾನಕರ ಮರಣ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ. ದೇವರು ರಕ್ಷಿಸುತ್ತಾನೆ ಎಂದಾಗಿತ್ತಲ್ಲವೇ ಅವನ ವಾದ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನ ದಾಸರೇ, ಪ್ರಭುವಿನ ನಾಮವನ್ನು ಸ್ತುತಿ ಮಾಡಿರಿ. ಪ್ರಭುವಿನ ದಾಸರೇ, ಪ್ರಭುವಿನ ನಾಮವನ್ನು ಸ್ತುತಿ ಮಾಡಿರಿ. ಪ್ರಭುವಿನ ದಾಸರೇ, ಸ್ತುತಿ ಮಾಡಿರಿ. ಪ್ರಭುವಿನ ನಾಮ ಸ್ತುತಿ ಮಾಡಿರಿ. ಪ್ರಭುವಿನ ಸಿರಿನಾಮವು ಪೂಜ್ಯ, ಎಂದಿಗೂ ಎಂದೆಂದಿಗೂ ಪೂಜ್ಯ. ಪ್ರಭುವಿನ ದಾಸರೇ, ಪ್ರಭುವಿನ ನಾಮವನ್ನು ಸ್ತುತಿ ಮಾಡಿರಿ. ಸಕಲ ಜಾತಿ ಜನಾಂಗಗಳಲ್ಲಿ ಪ್ರಭು ಶ್ರೇಷ್ಠ, ಆತನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ನಮ್ಮ ಪ್ರಭುದೇವನಂತೆ ಯಾರು ಸಮರ್ಥ, ಇಹ ಪರಗಳನ್ನು ವೀಕ್ಷಿಸಲಾತ ಶಕ್ತ. ಪ್ರಭುವಿನ ದಾಸರೇ, ಪ್ರಭುವಿನ ನಾಮವನ್ನು ಸ್ತುತಿ ಮಾಡಿರಿ. ವಾಚನ ಯಾಕೋಬನು ಬರೆದ ಪತ್ರದಿಂದ ವಾಚನ. ಸಹೋದರರೇ, ಮರ್ಮ ಮತ್ಸರವು ಸ್ವಾರ್ಥಾಭಿಲಾಷೆಯು ಇರುವ ಕಡೆಗಳಲ್ಲೆಲ್ಲ ನಾನಾ ವಿಧವಾದ ಆಕ್ರಮಗಳು ದುಶ್ಚಟಗಳು ಇರುತ್ತವೆ. ದೇವರಿಂದ ಬರುವ ಜ್ಞಾನವಾದರೂ ಮೊಟ್ಟ ಮೊದಲನೆಯದಾಗಿ ಪವಿತ್ರವಾದುದು, ಅದು ಶಾಂತಿ ಸಮಾಧಾನವುಳ್ಳದ್ದು, ಸಹನೆ ಸಂಯಮವುಳ್ಳದ್ದು, ನ್ಯಾಯ ಸಮ್ಮತವಾದದ್ದು, ದಯೆ ದಾಕ್ಷಿಣ್ಯಗಳಿಂದಲೂ ಸತ್ಕಾರ್ಯಗಳಿಂದಲೂ ಫಲಭರಿತವಾದದ್ದು. ವಂಚನೆಯಾಗಲಿ ಚಂಚಲತೆಯಾಗಲಿ ಅದರಲ್ಲಿ ಇರುವುದಿಲ್ಲ. ಸಮಾಧಾನಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ದೇವರೊಡನೆ ಸತ್ಸಂಬಂಧವೆಂಬ ಫಲವನ್ನು ಕೊಯ್ಯುತ್ತಾರೆ. ನಿಮ್ಮಲ್ಲಿ ಕಲಹ ಕಾದಾಟಗಳು ಉಂಟಾಗುವುದು ಹೇಗೆ? ನಿಮ್ಮ ಇಂದ್ರಿಯಗಳಲ್ಲಿ ಗೊಂದಲವೆಬ್ಬಿಸುವ ದುರಿಚ್ಛೆಗಳಿಂದಲ್ಲವೇ? ಪರರ ಆಸ್ತಿಪಾಸ್ತಿಗಳನ್ನು ಬಯಸುತ್ತೀರಿ, ಅವುಗಳು ಸಿಗದೆ ಇದ್ದಾಗ ನೀವು ಕೊಲೆ ಮಾಡಲು ಹಿಂಜರಿಯುವುದಿಲ್ಲ. ದುರಾಶೆಗಳಿಗೆ ಬಲಿಯಾಗುತ್ತೀರಿ, ಅವುಗಳು ಈಡೇರದಾಗ ಜಗಳವಾಡುತ್ತೀರಿ, ಕಾದಾಡುತ್ತೀರಿ. ನಿಮಗೆ ಬೇಕಾದುದು ನಿಮ್ಮಲ್ಲಿಲ್ಲ, ಏಕೆಂದರೆ ನೀವು ಅದಕ್ಕಾಗಿ ಬೇಡಿಕೊಳ್ಳಲಿಲ್ಲ. ಬೇಡಿಕೊಂಡರೂ ನಿಮಗದು ದೊರಕುವುದಿಲ್ಲ, ಏಕೆಂದರೆ ನಿಮ್ಮ ಬೇಡಿಕೆ ದುರುದ್ದೇಶದಿಂದ ಕೂಡಿರುತ್ತದೆ. ಭೋಗಾಭಿಲಾಷೆಗಳ ಈಡೇರಿಕೆ ನಿಮ್ಮ ಗುರಿಯಾಗಿರುತ್ತದೆ. ಪ್ರಭುವಿನ ವಾಕ್ಯ.
ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ: ಹಲ್ಲೆಲೂಯ, ಹಲ್ಲೆಲೂಯ. ಸರ್ವೇಶ್ವರನ ನಾಮದಲ್ಲಿ ಬರುವ ಅರಸನಿಗೆ ಜಯವಾಗಲಿ. ಶಾಂತಿ ಸ್ವರ್ಗದಲ್ಲಿ, ಮಹಿಮೆ ಮಹೋನ್ನತದಲ್ಲಿ. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಇಂತೆಂದರು: ಒಬ್ಬ ಧನಿಕನಿದ್ದ. ಅವನ ವ್ಯವಹಾರಗಳನ್ನು ನೋಡಿಕೊಳ್ಳಲು ಒಬ್ಬ ಮೇಸ್ತ್ರಿ ಇದ್ದ. ಅವನು ಧನಿಕನ ಆಸ್ತಿಯನ್ನು ಹಾಳು ಮಾಡುತ್ತಿದ್ದಾನೆಂದು ದೂರು ಬಂದಿತು. ಧನಿಕನು ಅವನನ್ನು ಕರೆದು, ಏನಿದು? ನಿನ್ನ ವಿಷಯವಾಗಿ ನಾನು ಹೀಗೆಲ್ಲ ಕೇಳುತ್ತಾ ಇದ್ದೇನೆ. ನಿನ್ನ ಕೆಲಸದ ಲೆಕ್ಕಾಚಾರವನ್ನು ಒಪ್ಪಿಸಿಬಿಡು. ಇನ್ನು ನೀನು ಮೇಸ್ತ್ರಿ ಆಗಿರಲು ಆಗದು ಎಂದ. ಆಗ ಮೇಸ್ತ್ರಿ, ಈಗ ಏನು ಮಾಡಲಿ? ಯಜಮಾನನು ನನ್ನನ್ನು ಕೆಲಸದಿಂದ ತೆಗೆದು ಬಿಡುತ್ತಾನಲ್ಲ. ಹಾಗೆಯಲ್ಲೂ ಶಕ್ತಿ ಸಾಲದು, ಭಿಕ್ಷೆ ಬೇಡಲು ನನಗೆ ನಾಚಿಕೆ ಎಂದು ಚಿಂತಾಕ್ರಾಂತನಾದ. ಮರುಕ್ಷಣ, ಸರಿ, ಕೆಲಸದಿಂದ ನನ್ನನ್ನು ತೆಗೆದುಹಾಕಿದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗೆ ಸೇರಿಸಿಕೊಳ್ಳುವಂತೆ ನಾನು ಏನು ಮಾಡಬೇಕೆಂದು ಈಗ ಗೊತ್ತಾಯಿತು ಎಂದುಕೊಂಡ. ಯಜಮಾನನ ಸಾಲಗಾರರನ್ನು ಒಬ್ಬೊಬ್ಬನನ್ನಾಗಿ ಬರಮಾಡಿಕೊಂಡು, ನೀನು ನನ್ನ ಯಜಮಾನನಿಗೆ ತೀರಿಸಬೇಕಾದ ಸಾಲ ಎಷ್ಟು ಎಂದು ಮೊದಲನೆಯವನನ್ನು ಕೇಳಿದ. ಅವನು 100 ಗುದ್ದಲಿ ಎಣ್ಣೆ ಎಂದ. ಅದಕ್ಕೆ ಮೇಸ್ತ್ರಿ, ಇಗೋ ನಿನ್ನ ಪತ್ರ, ಕುಳಿತುಕೊಂಡು 50 ಎಂದು ಬೇಗನೆ ಬರೆ ಎಂದ. ಬಳಿಕ ಇನ್ನೊಬ್ಬನನ್ನು ಕರೆದು, ನೀನೆಷ್ಟು ಸಾಲ ತೀರಿಸಬೇಕು ಎಂದು ಕೇಳಿದ. ಅವನು 100 ಕಂಡುಗ ಗೋಧಿ ಎಂದಾಗ, ಇಗೋ ನಿನ್ನ ಪತ್ರ, 80 ಎಂದು ಬರೆ ಎಂದ. ಈ ಅಪ್ರಾಮಾಣಿಕ ಮೇಸ್ತ್ರಿ ಮಾಡಿದ ಮುಂದಾಲೋಚನೆಯನ್ನು ಅವನ ಯಜಮಾನ ಪ್ರಶಂಸಿಸಿದ. ಏಕೆಂದರೆ ತಮ್ಮ ತಮ್ಮ ವ್ಯವಹಾರಗಳಲ್ಲಿ ಲೌಕಿಕ ಜನರು ಬೆಳಕಿನ ರಾಜ್ಯದ ಜನತೆಗಿಂತ ಜಾಣರು. ನಾನು ಹೇಳುವುದನ್ನು ಗಮನಿಸಿರಿ. ಲೌಕಿಕ ಆಸ್ತಿಪಾಸ್ತಿಯಿಂದ ಗೆಳೆಯರನ್ನು ಗಳಿಸಿಕೊಳ್ಳಿರಿ. ಅದು ವ್ಯಯವಾಗಿ ಹೋದಾಗ ನಿಮ್ಮನ್ನು ಅಮರ ನಿವಾಸಕ್ಕೆ ಸ್ವಾಗತಿಸಲಾಗುವುದು. ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕನಾಗಿ ನಡೆದುಕೊಳ್ಳುವವನನ್ನು ದೊಡ್ಡ ವಿಷಯಗಳಲ್ಲೂ ಪ್ರಾಮಾಣಿಕನಾಗಿ ನಡೆದುಕೊಳ್ಳುತ್ತಾನೆ. ಸಣ್ಣ ವಿಷಯಗಳಲ್ಲಿ ದ್ರೋಹ ಮಾಡುವವನು ದೊಡ್ಡ ವಿಷಯಗಳಲ್ಲೂ ದ್ರೋಹ ಮಾಡುತ್ತಾನೆ. ಲೌಕಿಕ ಆಸ್ತಿಪಾಸ್ತಿಗಳ ವಿಷಯದಲ್ಲಿ ನೀವು ಪ್ರಾಮಾಣಿಕರಾಗಿ ನಡೆದುಕೊಳ್ಳದೆ ಹೋದರೆ ನಿಮ್ಮನ್ನು ನಂಬಿ ನೈಜ ಸಂಪತ್ತನ್ನು ನಿಮ್ಮ ವಶಕ್ಕೆ ಕೊಡುವವರಾರು? ಇನ್ನೊಬ್ಬನಿಗೆ ಸೇರಿದ ವಸ್ತುಗಳ ವಿಷಯದಲ್ಲಿ ನೀವು ಪ್ರಾಮಾಣಿಕರಾಗಿ ನಡೆದುಕೊಳ್ಳದೆ ಹೋದರೆ ನಿಮ್ಮ ಸ್ವಂತಕ್ಕೆ ಏನನ್ನಾದರೂ ಕೊಡುವವರಾರು? ಯಾವನು ಇಬ್ಬರು ಯಜಮಾನನಿಗೆ ಸೇವೆ ಮಾಡಲಾಗದು. ಅವನು ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬನನ್ನು ಪ್ರೀತಿಸುತ್ತಾನೆ, ಅಥವಾ ಒಬ್ಬನೊಡನೆ ಹೊಂದಿಕೊಂಡು ಇನ್ನೊಬ್ಬನನ್ನು ತಾತ್ಸಾರ ಮಾಡುತ್ತಾನೆ. ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಸೇವೆ ಮಾಡಲು ನಿಮ್ಮಿಂದಾಗದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಪ್ರಭು ನಿನ್ನ ಮೊಗವ ಕಂಡಾಗ ರೋಮಾಂಚ ಒಡಲೆಲ್ಲವೂ ನೀರಲ್ಲಿ ಕಮಲ ರವಿ ಕಂಡು ಅರಳಿ ಬಿಡಿದಂತೆ ಚೆಲುವಂತೆ ತವ ಪಾದವು ಪ್ರೇಮ ಮೂರ್ತಿಯ ವಿಶ್ವಕೀರ್ತಿಯ ಹಾಡಿ ಕುಣಿಯಿತು ನನ್ನ ಜೀವವು ಪ್ರೇಮ ಮೂರ್ತಿಯ ವಿಶ್ವಕೀರ್ತಿಯ ಹಾಡಿ ಕುಣಿಯಿತು ನನ್ನ ಜೀವವು ವಿಶಾಲ ಹೃದಯವ ಕಂಡೆ ಸಜೀವ ಕರುಣೆಯ ಕಂಡೆ ವಿಚಿತ್ರ ಅನುಭವ ಕಂಡೆ ಪ್ರಭು ನಿನ್ನ ಪದದಲ್ಲಿ ಸ್ಥಳ ನೀಡಿ ನಿನ್ನೀ ಮಗುವ ನಿನ್ನ ಮಡಿಲ ಮೇಲೆ ಕುಣಿಸಿ ನನ್ನ ಧರಿಸು ಸ್ವರ ರಾಗಲಯ ಭಾವ ಒಂದಾಯಿತು ಆನಂದ ಕಡಲ ಅಲೆ ಮೇಲೆ ತೇಲಿ ಆ ಸ್ವರ್ಗನ ಕಂಡೆ ನೀನಕ್ಕರೆ ಆ ನಿನ್ನ ರಾಜ ಅದು ಎಷ್ಟು ಸೊಗಸು ಎಲ್ಲೆಲ್ಲೂ ಸವಿಜೇನ ಸಿಹಿ ಸಕ್ಕರೆ ಪಾಪವೆಲ್ಲವೂ ತೊಳೆದು ಹೋಯಿತು ಪುಣ್ಯ ಮಾತ್ರವೇ ಇಲ್ಲಿ ಉಳಿಯಿತು ಪಾಪವೆಲ್ಲವೂ ತೊಳೆದು ಹೋಯಿತು ಪುಣ್ಯ ಮಾತ್ರವೇ ಇಲ್ಲಿ ಉಳಿಯಿತು ಕಣ್ಣೀರ ಒರೆಸಿದೆ ನೀನು ಬಾಳೆಂದು ಬೆಳಗುವ ಬಾನು ನಿನ್ನಲ್ಲಿ ಬೆರೆತೆನು ನಾನು ಸುಖವೆಂಬ ಸಾಮ್ರಾಜ್ಯ ನನಗಾಯ್ತು ಇಡೀ ಜಗಕ್ಕೆ ಚೆಲ್ಲಿ ಒಲವ ಹೊಸ ಯುಗವ ತಂದೆ ಪ್ರಭು ಸಾಸ ಸನಿದ ನಿದ ಮದ ಮಗ ಮಗ ಸನಿ ಸಾ ಸನಿ ಸ ಮಗ ಮ ಸಗ ನಿ ಸಗ ಮದ ನಿ ಸಗ ಮಗ ಸನಿ ಸಗ ಸನಿ ದ ನಿ ಸನಿ